ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ಹೋಬರ್ಟ್ನಲ್ಲಿ ಮೂರನೇ ಏಕದಿನ ಆಸ್ಟ್ರೇಲಿಯಾ ಹಾಗೂ ಭಾರತದ ಮಹಿಳಾ ತಂಡಗಳ ನಡುವೆ ನಡೆಯುತ್ತೆ. ಆಸ್ಟ್ರೇಲಿಯಾದವರು ಮೊದಲು ಬ್ಯಾಟಿಂಗ್ ಆಡಿ 409 ರನ್ಗೆ 50 ಓವರ್ಗಳನ್ನು ಪೂರೈಸಿದ್ದಾರೆ. 409 ರನ್ಗೆ ಸುಮಾರು 4 ವಿಕೆಟ್ ಬಿದ್ದಿರ್ತವೆ. ಅದರಲ್ಲಿ ಅಲೆಸಾ ಹೀಲಿ ಮಿಚ್ಚಲ್ ವೇಗದ ಬಾಲರ್, ಆಸ್ಟ್ರೇಲಿಯಾದ ವೇಗದ ಬಾಲರ್ ಮಿಚ್ಚಲ್ ಸ್ಟಾರ್ಕ್ ಅವರ ಹೆಂಡತಿ. ಅವರು ನಾನು ತಿಳ್ಕೊಂಡಂಗೆ ಭಾರತದ ವಿರುದ್ಧ ಕೊನೆಯ ಏಕದಿನ ಪಂದ್ಯ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 98 ಎಸೆತಗಳಲ್ಲಿ 158 ರನ್, ಅವರ ಅತ್ಯಧಿಕ ವೈಯಕ್ತಿಕ ರನ್ ಓಡಿ ಆಯಿತು. ಇವತ್ತು ಅವರು ದಾಖಲೆ ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ. 27 4 2 6. ಇನ್ನೊಬ್ಬರು ಬ್ರೆತ್ ಮೂನಿ ಅವರು ಕೂಡ ಕೇವಲ 84 ಬಾಲಲ್ಲಿ 101 ರನ್ ಅಜೇಯವಾಗಿ ಉಳಿತಾರೆ. ಅವರು 10 4 1 6 ಹೊಡಿತಾರೆ. ಮಿಕ್ಕಿದ್ರೆ ಜಾರ್ಜ್ ಓಲ್ ಅವರು 52 ಬಾಲಲ್ಲಿ 62 ರನ್ ತೆಗಿತಾರೆ. ಇವತ್ತೊಂದು ಚರಣಿ, ನಮ್ಮ ಎಕನಾಮಿಕ್ ಬಾಲರ್ ಚರಣಿ ಅವರು 10 ಓವರಲ್ಲಿ 106 ರನ್ ಕೊಟ್ಟಿರ್ತಾರೆ. ದೀಪ್ತಿ ಶರ್ಮಾ ಅವರು 90 ರನ್ ಕೊಟ್ಟಿರ್ತಾರೆ. ಇನ್ನೊಬ್ಬರು ಗೌತಮ್ ಅವರು 83 ರನ್ ಕೊಟ್ಟಿರ್ತಾರೆ. ಇವರು 3 ಬಾಲರ್ಗಳೇ ಹತ್ತತ್ರ 300 ರನ್ ಕೊಟ್ಟಿದ್ದಾರೆ ಅಂತಂದರೆ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಬ್ಯಾಟಿಂಗ್ ಸ್ಮೃತಿ ಮಂದನ ಅವರು ಡಕೌಟ್ ಆಗ್ತಾರೆ ಅಂತ, ಸ್ನೇಹ ರಾಣಾ ಅವರು 44 ಹೊಡೆದರೆ, ರೂಢಿಗಾಸ್ ಅವರು 42 ಹೊಡಿತಾರೆ. ದೀಪ್ತಿ ಶರ್ಮಾ ಅವರು 29 ಹೊಡಿತಾರೆ. ಕಿಂಗ್ ಅವರು 4 ವಿಕೆಟ್ ಹೋಗಿದ್ದಾರೆ ಆಸ್ಟ್ರೇಲಿಯಾ ಪರವಾಗಿ. 3-0 ಕ್ಲೀನ್ ಸ್ವೀಪ್ ಮಾಡ್ತಾರೆ. ಆದರೂ ಕೂಡ T20 ಸರಣಿ ಆಸ್ಟ್ರೇಲಿಯಾದವ್ರು ಗೆದ್ದಿರೋದು 2-1 ಭಾರತೀಯರು ಗೆದ್ದಿದ್ದಾರೆ. ಅದು ಒಂದು ಸಂತೋಷದ ಸಂಗತಿ ಅಂತ ಹೇಳ್ತಾ, ಇನ್ನು ಜಿಂಬಾಬ್ವೆ ಮತ್ತು ದಕ್ಷಿಣ ಆಫ್ರಿಕಾ ಈ ದಿನ ಲೀಗ್ ಹಂತದ ಅವರ ಕೊನೆಯ ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಜಿಂಬಾಬ್ವೆದವರು ಮೊದಲು ಬ್ಯಾಟಿಂಗ್ ಮಾಡಿ 153 ರನ್ಗೆ 7 ವಿಕೆಟ್ ಹೋಗಿದ್ದಾರೆ. ಸಿಕಂದರ್ ರಾಜಾ ಅವರು 72 ರನ್ ಹೊಡಿತಾರೆ. ಅವರು ಕಳೆದ ಪಂದ್ಯದಲ್ಲಿ ಜಿಂಬಾಬ್ವೆ ಪರವಾಗಿ T20ಯಲ್ಲಿ 3000 ರನ್ ಪೂರೈಸಿದ್ದಾರೆ. ಅವರು ಪ್ರತಿಯೊಂದು ಮ್ಯಾಚ್ನಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಬೆನೆಟ್ ಅವರು ಈ ಪಂದ್ಯದಲ್ಲಿ ಅವರು ಕೂಡ ಸೆಕೆಂಡ್ ಹೈಯೆಸ್ಟ್ ರನ್ 287 ರನ್ ತೆಗೆದಿದ್ದರು. ಇವತ್ತು ಅವರು ಬೇಗ ಔಟ್ ಆಗಿಬಿಡ್ತಾರೆ. 1 6 1 4 ಹೊಡೆದು ಔಟ್ ಆಗಿಬಿಡ್ತಾರೆ. ಅದು ಬಿಟ್ಟರೆ ಇನ್ನು ದಕ್ಷಿಣ ಆಫ್ರಿಕಾ ಪರವಾಗಿ ನಿಪೋ ಅವರು, ಚೀನು 19 ವರ್ಷದ ಹುಡುಗ, ಅವರು 2 ವಿಕೆಟ್ ತೊಗೋತಾರೆ. ಇವತ್ತು ಲುಂಗಿ ನಿಗಡಿ ತೊಗೋತಾರೆ. ನಟರೋಜ್ 1 ವಿಕೆಟ್ ತೊಗೋತಾರೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಕೋಲ್ಕತ್ತಾದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಇವತ್ತು ಕ್ವಾರ್ಟರ್ ಫೈನಲ್ ಅಂತ ಹೇಳಬೇಕಾಗುತ್ತೆ. ಯಾರು ಗೆಲ್ತಾರೋ ಅವ್ರು ನೇರವಾಗಿ ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ 5ನೇ ತಾರೀಕು ವಾಂಖೇಡೆ ಕ್ರೀಡಾಂಗಣ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.